ಇವತ್ತು ಪ್ರೆಸ್ ಮೀಟ್ ಮಾಡೋದು ಕಾರಣ ಏನಂದಪ್ಪ ಅಂದ್ರೆ ನನ್ನ ವಾರ್ಡ್ ನಂಬರ್ 16ರಲ್ಲಿ ಕುಡಿಯುವ ನೀರಿನ ಭಾಳ ಸಮಸ್ಯೆ ಆಗಿದೆ. ಯಾಕಂದ್ರೆ ಎಲ್ಲ ಆಫೀಸರ್ಗಳಿಗೆ ನಾನು ಗಮನಕ್ಕೆ ತಂದ್ರೂ ನಮ್ಮ ಅಧಿಕಾರಿಗಳು ನನ್ನ ಮಾತಿಗೆ ಬೆಲೆ ಕೊಡಲಾರ್ದಂಥ ನಮ್ಮ ವಾರ್ಡ್ ಜನತೆಗೆ ನೀರು ಬಿಡಬೇಕಾದ್ರೆ 15ರಿಂದ 20 ದಿನಗಟ್ಟಲೆ ನೀರು ಆದ್ರೂ ನೀರು ಬರ್ತಾಯಿಲ್ಲ ನಮ್ಮ ಜನಕ್ಕೆ. ಆದರೂ ನಮ್ಮ ಜನ ಭಾಳ ಸಂಕಟದಲ್ಲಿದ್ದಾರೆ. ನಾನು AWಗೆ ಅವರು ಮಹೇಶ್ ಹೊನ್ನಕಟ್ಟಿಯವರಿಗೆ ಹೇಳಿದ್ದೀನಿ, ಹಾಗೂ ನಮ್ಮ ರಾಠೋಡ್ ಸರ್ಗೂ ಹೇಳಿದ್ದೀನಿ, ಗೋವಿಂದ್ ಸರ್ಗೂ ಹೇಳಿದ್ದೀನಿ. ಮೀಟಿಂಗಲ್ಲೇ ಚರ್ಚೆ ಮಾಡಿದ್ರು ನನ್ನ ವಾರ್ಡಿಗೆ ತಾರತಮ್ಯ ಅಂತ ನೀರು ಬಿಡೋಕ್ಕೆ ಮಾಡಕತ್ತಾರ. ಯಾಕಂದ್ರೆ ಎಷ್ಟು ಗಮನಕ್ಕೆ ತಂದ್ರೂ ಇಲ್ಲಾಂದ್ರೆ ಗಾಂಧಿನಗರದಾಗ ಆಯಿತು, ಯೋಗಾಪುರದಾಗ ಆಯಿತು, ಹಮಾಲ್ ಕಾಲನಿ ಆಯಿತು, ಬಸವನಗರ ಆಯಿತು, ಅದೇ ಥರ ಈ ಸ್ಪಿನ್ನಿಂಗ್ ಮಿಲ್ ತಾಂಡ ಆಯಿತು, ಬಾಯ್ಕಡ್ಡಿ ತಾಂಡ ಆಯಿತು, ಲಿಡ್ಕೋರ್ ಕಾಲನಿ ಆಯಿತು. ಒಟ್ಟು ನನ್ನ ಏರಿಯಾಕ್ಕೆ ಯಾವುದೂ ಏರಿಯಾಕ್ಕೆ ನೀರು ಸರಿಯಾಗಿ ಪೂರಕ ಮಾಡೋಕತ್ತಿಲ್ಲ ಅಧಿಕಾರಿಗಳು. ಈ ಅಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನು ನಮ್ಮ ಮೇಲ್ಪಟ್ಟ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಸಾಹೇಬರು ಈ ಆಫೀಸರ್ಗಳಿಗೆ ಕರೆಸಿ ನೀರಿಂದು ಭಾಳ ಬಗೆಹರಿಸ್ಬೇಕಂತೇಳಿ ನಾನು MB ಪಾಟೀಲ್ ಸಾಹೇಬರಿಗೆ ಒಂದು ಗಮನಕ್ಕೆ ತರಬೇಕಂತ ಬಯಸ್ತೇನೆ. ಹಾಗೂ ನಮ್ಮ ಡಾಕ್ಟರ್ ಮತ್ತು ಶಾಸಕರಾದಂಥ ಶಾಸಕರಿಗೂ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ನನ್ನ ಮಾತಿಗೆ ಅಧಿಕಾರಿಗಳು ಬೆಲೆ ಕೊಡ್ಲಾಕತ್ತಿಲ್ಲ ಅಂಥೇಳಿ ಈ ನಾನು ಪ್ರೆಸ್ ಮೀಟ್ ಮಾಡಬೇಕಾಗ್ಯದ. ತಾವು ಹಿರಿಯರ ಆಗಿ ನನ್ನ ವಾರ್ಡಿಗೆ ಒಂದು ಪರಿಹಾರ ಮಾಡಿ ನಮ್ಮ ವಾರ್ಡ್ ಜನತೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಅದೇ ಥರನಾಗಿ ನನ್ನ ವಾರ್ಡಲ್ಲಿ ಸಮಸ್ಯೆ ನಮ್ಮ ಯೋಗಾಪುರ ರೋಡ್ ಆಯಿತು, ಗಾಂಧಿನಗರ ಮೇನ್ ರೋಡ್ ಆಯಿತು, ಯೋಗಾಪುರ ಮೇನ್ ರೋಡ್ ಆಯಿತು. ಆ ರೋಡ್ ಸಮಸ್ಯೆ ಭಾಳ ಅದ. ಕಮಿಷನರ್ಗೆ ಆಯುಕ್ತರಿಗೆ ನಾನು ಎಷ್ಟೋ ಸಾರಿ ರಿಕ್ವೆಸ್ಟ್ ಮಾಡಿದೆ, ಸರ್ ರೋಡ್ ಇನ್ನೂ ಲೇಟ್ ಆತಿತ್ತಪ್ಪ ಅಂದ್ರೂ ಅದು ಒಂದು ಜರ ಮುರುಮ್ ಹಾಕಿ ಲೆವೆಲ್ ಮಾಡಿಕೊಡು ಅಂದರು. ನಮ್ಮ ಕಮಿಷನರ್ ಸಾಹೇಬರು ಒಟ್ಟು ಅದಕ್ಕೆ ಕರ್ಸು ಹಾಕಾಕತ್ತಿಲ್ಲ, ಅದಕ್ಕೆ ರೋಡ್ ಲೆವೆಲ್ ಮಾಡಿ ಕೊಡಾಕೊತ್ತಿಲ್ಲ. ಆ ರೋಡ್ ಜನತೆ ಬಿದ್ದು ಕೈಕಾಲ ಮುರಿಯುತ್ತ ಪರಿಸ್ಥಿತಿ ಅದ. ನಾನು ವಾರ್ಡ್ ಜನತೆ ಭಾಳ ಸಾರಿ ಹೇಳಿದಾರೆ, ಹ್ಞೂ ಅನ್ಕೋತೆ ನಾ ಹೊಂಟೀನಿ. ಎಷ್ಟು ದಿನ ರೀ ಆ ಜನತೆಗೆ ನಾನು ಸುಳ್ಳು ಹೇಳಬೇಕಾಗ್ಯದ. ನನಗೆ ನಾಚಿಕೆ ಬರಾಕತ್ತದ. ನಾ ವಾರ್ಡ್ ಜನತೆಗೆ ಭಾಳ ಸೂಕ್ತದ ನಮ್ಮ ರೋಡ್ ಮಾಡ್ಬೇಕಂಥೇಳಿ ತಾವು ಈ ಗಣಮಕ್ಕ ಸಾಹೇಬರಾಯಿತು, MB ಪಾಟೀಲ್ ಸಾಹೇಬರಾಯಿತು, ನಮ್ಮ ಶಾಸಕರಾಯಿತು ಬಂದು ಆಯುಕ್ತರಿಗೆ ನಾನು ರಗಡ್ ಸಾರಿ ಕರೆದೆ, ನನ್ನ ವಾರ್ಡಿಗೆ ಬರ್ರಿ ಸರ್, ಬಂದು ಕೆಸಿರ ಮೇನ್ ರೋಡ್ ನೋಡಿರಿ ತಂದ್ರೂ ಒಟ್ಟು ಬರಾಕತ್ತಿಲ್ಲ. ಯಾಕೆ ಬರಾಕತ್ತಿಲ್ಲಪ್ಪ ಅಂದ್ರೆ ನನ್ನ ಮಾತಿಗೆ ಬೆಲೆ ಕೊಡ್ಲಾರ್ದಾಗೆ ಹೊಂಟಾರ. ಮೀಟಿಂಗ್ದಾಗೂ ಹೇಳೀನಿ, ಎಲ್ಲ ಕಡೆ ಚರ್ಚೆ ಮಾಡಿದ್ರು ನಮ್ಮ ವಾರ್ಡಿಗೆ ಒಟ್ಟು ಆಯುಕ್ತರು ಒಟ್ಟು ಕಾಲಿಡಾಕತ್ತಿಲ್ಲ. ಅದೇ ಬೇರೆ ಕಡೆ ಕೆಲಸ ಮಾಡ್ತಾರೆ, ರೋಡ್ ಮೇಲೆ ರೋಡ್ ಮಾಡಾಕತ್ತಾರ. ನನ್ನ ವಾರ್ಡಿಗೆ ಒಂದು ರೋಡ್ ಮೇನ್ ರೋಡ್ ಒಂದು ಏರಿಯಾಕ್ಕೆ ಬರಬೇಕಾದ್ರೆ ಒಂದು ಮುಖ ಇಲ್ಲ, ಆ ಥರ ಅದ. ಅಷ್ಟು ಕೆಟ್ಟ ನಮ್ಮ ರೋಡ್ ಅದ. ನಮ್ಮ ಗಾಂಧಿನಗರ ಜನತೆಗೆ, ಯೋಗಾಪುರ ಜನತೆಗೆ, ಹಮಾಲ್ ಕಾಲನಿ ಜನತೆಗೆ ಭಾಳ ಸಂಕಟದಾಗ ಅದಾರ ನಮ್ಮ ಜನತೆಗಳು. ಆ ಜನತೆಗೆ ಒಳ್ಳೆ ಕೆಲಸ ಮಾಡಬೇಕಂತೇಳಿ ನಾವು ಮಾಡುತ್ತಿದ್ದೇವೆ, ಆದ್ರೆ ಆ ಒಳ್ಳೆ ಕೆಲಸ ಆಗ್ತಾಯಿಲ್ಲ. ನಾವು ಈ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಅದೇ ಥರನಾಗಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ನನ್ನ ವಾರ್ಡ್ ಜನತೆಗೆ ನಾನು ಥೋಡೆ ಕೆಲಸ ಮಾಡಿದ್ದೀನಿ. ಅದು ಮೇಲ್ಪಟ್ಟಿಗೂ ಇನ್ನೂ ಕೆಲಸ ಭಾಳ ಆಗಬೇಕಾಗ್ಯದ. ತಾವು ಕೂಡ ಸನ್ನೆ ಮಾಡಿ ನಮ್ದು ಕೆಲಸ ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಬಿಜಾಪುರ ಜನತೆಗೆ ಏನು ನಮಗೆ ಮೂಲ ಸೌಕರ್ಯ ನೀರು ಹೋಗೋದು ಡ್ರೈನೇಜ್ಗಳು ಅದಾವೆ, ಓಪನ್ ಮಾಡಿರಿ ಅಂಥೇಳಿ ನಾವು ಮಳೆ ಚಾಲು ಆಗೋಕ್ಕಿಂತ ಮೊದಲೇ ಕಮಿಷನರ್ಗೆ ಹೇಳ್ತಾ ಬಂದಿದ್ದೆ. ಯಾವ ಡ್ರೈನೇಜ್ಗಳು ಓಪನ್ ಅದಾವೆ, ಬ್ಲ್ಯಾಕ್ ಆಗಿದ್ದಾವೆ ಎಲ್ಲ ಓಪನ್ ಮಾಡಿಸಿ ಸರ್. ಓಪನ್ ಮಾಡಿದ್ರೆ ನೀರು ಬ್ಲಾಕ್ ಆಗೋಲ್ಲ. ಎಲ್ಲಿ ದಾರಿ ಮಾಡಬೇಕಾಗ್ಯದ ದಾರಿ ಮಾಡೋದು ಸರ್ ಹೇಳಿದ್ರು, ಅವರು ಮಾಡೋಕತ್ತಿಲ್ಲ. ನೀರು ಬಂದಾಗ ಮೊನ್ನೆ ನೋಡಿದೆ ನಾನು, ಮಳೆ ಬಂದಾಗ ಯಾವುದೇ ಒಂದು ಏರಿಯಾದಾಗ ನಮ್ಮದು UGD ಲೈನ್ದು ಡ್ರೈನ್ ಒಯ್ದು ಗಾಡೀಲೇ ಮೇಲೆ ರೋಡ್ ಮೇಲೆ ನಿಂತಿದ್ದು ಒಯ್ದು ನೀರು ತುಂಬ್ಕೊಂಡು ಒಯ್ಯಾಕತ್ತ ಪರಿಸ್ಥಿತಿ ನಮ್ಮ ಬಿಜಾಪುರದ ಶಹರದ ಬಂದದ. ಯಾಕಂದ್ರೆ ಇದು ನಿರ್ಲಕ್ಷ್ಯತನದ ನಮ್ಮ ಆಯುಕ್ತರು ಅದಾರ, ಅದಕ್ಕೇನು ಮಾಡೋಕ್ಕಾಗಲ್ಲ. ಎಷ್ಟು ಹೇಳಿದ್ರು ಅವರೇನು ಗಮನಕ್ಕೆ ಬರ್ತಾಯಿಲ್ಲ. ಅದೇ ಸಾರ್ವಜನಿಕ ಗೊತ್ತಾಗ್ತದ. ನಾವು ಹೇಳೋದಕ್ಕಿಂತ ಸಾರ್ವಜನಿಕ ಗೊತ್ತದ. ಆದರೂ ಎಲ್ಲಿ ನೀರು ನಿಂದ್ರಾತದ ನಗರ ಶಾಸಕರಾಯ್ದು ಅದಕ್ಕೆ ಗಮನಕ್ಕೆ ಬಂದು ಅದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ರೆ ನಮ್ಮ ಏರಿಯಾನ ಸ್ವಚ್ಛ ಇರ್ತದೆ. ನಮ್ಮ ಏರಿಯಾನೇ ಸ್ವಚ್ಛ ಇರ್ಲಿಕ್ಕಂದ್ರೆ ಹೊರಗಿನ ಮಂದಿಗೆ ತೋರಿಸ್ಕೊಡೋ ನಾವೇ ಕೊಡಾಕತ್ತೀವಿ. ನಾವು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ. ಸ್ಮಾರ್ಟ್ ಸಿಟಿ ಮಾಡಿದ್ದಕ್ಕೆ ಅದು ಹೆಸರು ಕೆಡಬಾರ್ದು, ಅದು ಒಳ್ಳೇದಾಗಲಿ ಅಂತೇಳಿ ಅದು ಏನಾಗ್ಯದ ಪಟಕ್ಕನೆ ಎಲ್ಲ ಅಧಿಕಾರಿಗಳಾಯಿತು, ಎಲ್ಲ ಮೆಂಬರ್ಗಳಾಯಿತು, ಆಯುಕ್ತರಾಯಿತು, ಎಲ್ಲ ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇರ್ತಾರೆ ಎಲ್ಲರೂ ಅದಕ್ಕೆ ಗಮನಕ್ಕೆ ಬಂದು ಪಟಕ್ಕನ ಅದು ಬಗೆಹರಿಸೋ ಕೆಲಸ ಮಾಡಬೇಕಂತೇಳಿ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. वो शासक बोलता है हमारा होटिज नहीं करके बोलता है, नकोज करके बोलता है, मैं कई काम कर बोलता है. वो शासक है खाली सब को जनता के शासक है, ऐसा नहीं बोलना है. अब फिर भी बोल रहे हैं. वो आने वाले दिनों में हमारे शहर की जनता आगे बताती है.
सिंगापुर बना दिया बोलता है, कहाँ बना दिया? देखो आके हर वार्ड को हर गली में जाके देखे तो किधर सिंगापुर बना है, किधर स्मार्ट सिटी बना है। आके बोले जो बोलता है वो आके देखा तो मालूम पड़ता है इधर बना है नहीं बना है बोल के। अब बोलता है बोले तो माइक बोलता है मिले बोले तो नहीं चलेगा। ये भी बोलना चाहता हूँ, पिछली बार भारती साहब मेयर बने के बाद जैसा मेरे वार्ड में काम हुआ, सब वार्ड में काम डाले, ना बीजेपी देके ना कांग्रेस देके ना जेडीएस देके, सब वार्ड में भारती साहब काम डाले। अब इस बार बीजेपी का मेयर बैठे, ये आज तक भी 5 लाख का नहीं 10 लाख का नहीं 2 रुपये का काम भी मेरे वार्ड को नहीं डाले, किसको भी नहीं डाले मेरे को पता है। लेकिन भी मेरे वार्ड को तो आज से जो बीजेपी का मेयर बैठा है 1 रुपये का फंड भी मेरे वार्ड को नहीं डाले। क्यों नहीं डाले बोले तो पूछता हूँ, डालता हूँ, करता हूँ करके बोल रहा है वो पिसवर का जो ये बोलते हैं मेंटेनेंस का बोले डालता हूँ बोल के, जो फर्स्ट मीटिंग में ठहराव पास करके दिए हर वार्ड को 35 वार्ड को 10-10 लाख भाग देता हूँ कर बोल के, आज तक भी अभी नहीं डाले। अभी जो वार्डा में दिए बोलते थोड़ा नहीं बोलते, लेकिन नहीं दिए, बीजेपी की तरह आश्वासन दे रहे। और ये भी आरोप लग रहा है आपके सब मेंबर्स पर, कांग्रेस की सरकार ऊपर होते हुए भी कांग्रेस के एरिया में काम नहीं हो। कांग्रेस वार्ड में काम हो रहा है, कांग्रेस वार्ड में नहीं हुआ है बोलते हैं। जिस दिन को कहाँ नहीं हुआ, अभी तो फंड हमारा 150 करोड़ पिछली बार ऐसा हुआ है, रिलीज हो रहा है परसों एमपी पटेल साहब। अब गोलमंडी एरिया में जो हकीम चौक रोड का भी पूजा कर दिए है, और बाज़ार में और एक जगह भी पूजा कर दिए। अभी वो थोड़े दिनों में वो भी काम चालू होता है। 150 करोड़ का फंड आया है, वो अभी आने दिनों में बहुत होता है, 1 महीना 1.5 महीने में काम चालू हो जाता है। आने वाले दिनों में कांग्रेस सरकार आ जाती है, हमारी फुल मेजॉरिटी भी आ जाती है, क्या दिक्कत नहीं हमारी सरकार को। हमारा जो सरकार है जैसा बोली वैसा चल रही है, आगे भी चलती, पीछे भी चली, अभी भी चलेगी, आने वाले दिनों में भी चलेगी। हमारी सरकार कभी भी किसको भी गरीब लोगों को लेके चलिए, क्या बोलते हैं वो ಎಲ್ಲರಿಗೆ ಕರ್ಕೊಂಡು ನಾವು ಮುಂದೆ ನಡೆಯೋಣ कर बोलता ना, ऐसा हमारी सरकार सबको लेके चलती है। झूठे वादे भी नहीं करती, झूठे वादे कभी भी नहीं करते। 5 गारंटी जो बोले थे, 5 गारंटी का वादा करके करे थे, जैसा है वैसा वो आज तक भी निभा रहे। अभी तक भी गरीबों को, हर एक गरीब को पैसा पहुंच रहा है। ये तो सीधी बात है। जैसा हमारे देश को क्या डीजल पेट्रोल का दिक्कत ही नहीं बोल रहे थे, अब तो देख रहे, जनता ही देख रहे, हम भी देख रहे हैं। अब नहीं बोले तो भी 10 से 11 रुपये डीजल और पेट्रोल महंगा हुआ है। ये कैसा अच्छे दिन बोलते हैं। जो इस महंगाई में सब सिद्धरामैया साहब कभी भी चुप नहीं बैठते, उसको जो पूछना है हमारे साहब बड़े लोग पूरा पूछ रहे हैं, वो सब अपोजिट कर सकता है। हम चुप नहीं बैठे, हम पूछ रहे हैं। आने वाले दिनों में एक बार पक्का बैठेगी, ऊपर हमारे भी ऊपर बैठेगी, इधर भी बैठेगी। इस बार पीएम बनेंगे, ज़रूर बनेंगे।